ಒಂದು ದಿನ ಒಬ್ಬ ಪ್ರಸಿದ್ಧ ವರ್ಣಚಿತ್ರಕಾರನು ತನ್ನ ವರ್ಣಚಿತ್ರವನ್ನು ಬಿಡುವಿಲ್ಲದ ಛೇದಕದಲ್ಲಿ ಕೆಳಗೆ ಬರೆದ ಟಿಪ್ಪಣಿಯೊಂದಿಗೆ ಇರಿಸಿದನು. ಈ ಪೇಂಟಿಂಗ್ನಲ್ಲಿ ಯಾರೇ ತಪ್ಪು ಕಂಡರೂ ಆ ಜಾಗದ ಮೇಲೆ ಗುರುತು ಹಾಕಬೇಕು. ಸಾಯಂಕಾಲ ಪೇಂಟಿಂಗ್ ಚೆಕ್ ಮಾಡಿ ತನ್ನ ಪೇಂಟಿಂಗ್ನಲ್ಲಿ 100 ಅಂಕಗಳಿದ್ದವು ಎಂದು ಬೇಸರಿಸಿಕೊಂಡರು. ಇದನ್ನು ನೋಡಿದ ಅವರು ತುಂಬಾ ನಿರಾಶೆಗೊಂಡರು ಮತ್ತು ಮೌನವಾಗಿ ತಮ್ಮ ಪೇಂಟಿಂಗ್ ಅನ್ನು ಎತ್ತಿಕೊಂಡು ಮನೆಗೆ ಹೋದರು. ಈ ಘಟನೆಯು ಅವನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿತು ಮತ್ತು ಅವನು ಚಿತ್ರಕಲೆ ನಿಲ್ಲಿಸಿದನು. ತಿಂಗಳುಗಳ ನಂತರವೂ ಅವನು ನರಳುತ್ತಿರುವುದನ್ನು ಕಂಡು ಅವನ ತಾಯಿಯು ಎದೆಗುಂದಿದಳು. ಹಾಗಾಗಿ ಒಂದು ಕೆಲಸ ಮಾಡೋಣ ಎಂದಳು. ನೀವು ಛೇದಕದಲ್ಲಿ ಮತ್ತೊಮ್ಮೆ ಪೇಂಟಿಂಗ್ ಹಾಕಿದ್ದೀರಿ, ಆದರೆ ಈ ಬಾರಿ ಬೇರೆ ಟಿಪ್ಪಣಿಯೊಂದಿಗೆ. ಪೇಂಟರ್ ಒಪ್ಪಿಕೊಂಡರು. ಮರುದಿನ ಬೆಳಿಗ್ಗೆ ಅವರು ಹೊಸ ಪೇಂಟಿಂಗ್ ಅನ್ನು ಛೇದಕದಲ್ಲಿ ಅದರ ಕೆಳಗೆ ಬರೆದ ಟಿಪ್ಪಣಿಯೊಂದಿಗೆ ಹಾಕಿದರು. ಪೇಂಟಿಂಗ್ನಲ್ಲಿ ಯಾರೇ ತಪ್ಪು ಕಂಡರೂ ಸರಿಪಡಿಸಿ. ಸಂಜೆ ಪೇಂಟರ್ ಮತ್ತು ಅವನ ತಾಯಿ ಪೇಂಟಿಂಗ್ ಪರೀಕ್ಷಿಸಲು ಹೋದಾಗ ಅದು ಬೆಳಿಗ್ಗೆ ಹೇಗಿತ್ತೋ ಹಾಗೆಯೇ ಇತ್ತು. ಇದನ್ನು ನೋಡಿ ಪೇಂಟರ್ಗೆ ಆಶ್ಚರ್ಯವಾಯಿತು. ಅವನ ಆಶ್ಚರ್ಯವನ್ನು ಗಮನಿಸಿದ ತಾಯಿ, ನಿನಗೆ ಏನಾದರೂ ಅರ್ಥವಾಯಿತೇ? ಯಾವುದೇ ಮೂರ್ಖರು ತಪ್ಪುಗಳನ್ನು ಕಂಡುಕೊಳ್ಳಬಹುದು ಮತ್ತು ಹೆಚ್ಚಿನ ಮೂರ್ಖರು ಮಾಡುತ್ತಾರೆ, ಆದರೆ ಆ ತಪ್ಪುಗಳನ್ನು ಸರಿಪಡಿಸಲು ಕೆಲವೇ ಜನರು ಇದ್ದಾರೆ. ನೈತಿಕವಾಗಿ ಇತರರ ತಪ್ಪುಗಳನ್ನು ಹುಡುಕಲು ಮತ್ತು ತಮ್ಮನ್ನು ತಾವು ಸುಧಾರಿಸಿಕೊಳ್ಳಲು ಸಮಯ ಅಥವಾ ಜ್ಞಾನವಿಲ್ಲದಿದ್ದಾಗ ಅವರನ್ನು ಅವಮಾನಿಸಲು ಬಯಸುವ ಜನರ ಅಭಿಪ್ರಾಯವನ್ನು ಅನಗತ್ಯವಾಗಿ ತೆಗೆದುಕೊಳ್ಳುವುದರಲ್ಲಿ ಅರ್ಥವಿಲ್ಲ.